ನಮಸ್ತೆ ವೀಕ್ಷಕರೇ, ಸಂಖ್ಯಾಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಶ್ರೀರಾಮ್. ಓ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಜೈ ಶ್ರೀರಾಮ್. ಇವತ್ತು 19ನೇ ತಾರೀಕು. 19 ಅಂತ ಹೇಳಿದಾಗ 1+9 1 ಆಗುತ್ತೆ. 10 1+9 10 ಅಂದರೆ 1 ಆಗುತ್ತೆ. ಈ 1 10 19 ತೊಗೊಂಡೋಗಿ ಇದಿಷ್ಟು ನಂಬರ್ ಒಂದಾದರೆ 28. ಸೊ ಅದೇ ನಂಬರ್ ಡಿಫ್ರೆಂಟ್ ಆಗಿರುತ್ತೆ. ಈ 1ನೇ ತಾರೀಕಲ್ಲಿ ಹುಟ್ಟಿರೋಂಥ ಪ್ರತಿ ಸಲ ಹೇಳ್ತಾ ಇರ್ತೀನಿ, 1ನೇ ತಾರೀಕಲ್ಲಿ ಹುಟ್ಟಿರೋ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇರ್ತಾರೆ. ಏನಾರು ಸಾಧನೆ ಮಾಡಿದಾರಪ್ಪ ಹೆಣ್ಮಕ್ಳು ಅಂದರೆ ಜಾಸ್ತಿ 1 10 19 ಜಾಸ್ತಿ ಇರ್ತಾರೆ. ಈ ದಿನಾಂಕದವ್ರು ಮುನ್ನುಗ್ಗುವಿಕೆ ಜಾಸ್ತಿ. ಗಂಡ್ಮಕ್ಳು ಕೂಡ ಇರ್ತಾರೆ, ಬಟ್ ಅವ್ರಿಗಿಂತಲೂ ಸ್ಟ್ರಾಂಗ್ ಬಂದರೆ ಹೆಣ್ಮಕ್ಳು. 1 10 19 ಅಂತ ಹೇಳಿದಾಗ ಅದನ್ನು ಮಿರಾಕಲ್ ನಂಬರ್ ಅಂತ ಹೇಳ್ತೀವಿ. 19 ಇಸ್ ಮಿರಾಕಲ್ ನಂಬರ್. ಈ ದಿನಾಂಕದವ್ರು ಏನಾರು ಒಂದು ಸಾಧನೆ ಮಾಡೇ ಮಾಡ್ತಾರೆ. ಓಕೆ, ಇವ್ರು ಅಂದ್ಕೊಂಡಿದ್ದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಲ್ಲರೂ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಹೆಣ್ಮಕ್ಳು ಜಾಸ್ತಿ ಯಾರಿದ್ದಾರೆ? 19ನೇ ತಾರೀಕಲ್ಲಿ ಹುಟ್ಟಿರೋವಂಥ ಹೆಣ್ಮಕ್ಳು ಸಾಧಕರು ಯಾರಿದ್ದಾರೆ ಅಂದರೆ, ಇವತ್ತು ಡೇಟ್ ಆಫ್ ಬರ್ತ್ ತೊಗೊಂಡ್ರೆ ನಿಮಗೆ ಇಂದಿರಾ ಗಾಂಧಿ ಅವರು ಹುಟ್ಟಿದ ದಿನ ಇವತ್ತು. ಇಂದಿರಾ ಗಾಂಧಿ ಡೇಟ್ ಆಫ್ ಬರ್ತ್ 19 ನವಂಬರ್. ನೀವು ಇದರಲ್ಲಿ ಇನ್ನೊಂದೇನಪ್ಪ, ನವಂಬರಲ್ಲಿ ಹುಟ್ಟಿರೋರು ಇನ್ನೂ ಸ್ವಲ್ಪ ಸ್ಟ್ರಾಂಗ್. ಯಾಕೆ ಅಂದರೆ ಆಲ್ರೆಡಿ 11 ಅಂದರೆ 1 ಅಂತಿರುತ್ತೆ ಎಕ್ಸ್ಟ್ರಾ ನಿಮಗೆ. ಮಂತಲ್ಲಿ ಬಂದುಬಿಡ್ತು, ಜೊತೆಗೆ 1 ಈಗ ಎಗೈನು 1990 ಏನಾದ್ರು 1 ಬಂದೇ ಬರುತ್ತಲ್ಲ ಪುನಃ ಎಗೈನ್ ಇಯರ್ ತೊಗೊಟ್ಟು. ಈ 4 1 ರಿಫ್ಲೆಕ್ಟ್ ಆದಾಗ ಆ ಜಾತಕದವರು ಸಕ್ಸಸ್ ಜಾಸ್ತಿ ಕಾಣ್ತಾರೆ. ಅವರು ಸ್ವಲ್ಪ ಮುನ್ನುಗ್ಗುವಿಕೆ, ದಬ್ಬಾಳಿಕೆ, ಏನಂತಾರೆ ಸ್ಟ್ರಾಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅವ್ರಿಗೆ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗೆ 19ನೇ ತಾರೀಕು ತೊಗೊಂಡ್ರೆ ಝಾನ್ಸಿ ರಾಣಿ ಅವರು ಕೂಡ ಇವತ್ತು ಹುಟ್ಟಿರೋದು. ಅವ್ರದ್ದು ಬರ್ತಡೇ ತೊಗೋಬೋದು. ಅದು ಸುಮಾರು ಜನ ಇದ್ದಾರೆ. ಇನ್ನು ಹಾಗೆ ತೊಗೊಂಡ್ರೆ ಸುಧಾ ನಾರಾಯಣ ಮೂರ್ತಿಯವರು, ಇನ್ಫೋಸಿಸ್ ಫೌಂಡರು ಅಂತ ಹೇಳ್ಬೋದು. ಅವರು ಕೂಡ 19 ಹುಟ್ಟಿರೋದು. ಈ ಥರ ದಿನ ನೋಡಿ ಇವರೆಲ್ಲ ಎಷ್ಟು ಸಾಧನೆ ಮಾಡಿದ್ದಾರೆ. ಓಕೆ, ಇವರಲ್ಲೇ ಎಷ್ಟು ಒಂದು ಮುನ್ನುಗ್ಗುವಿಕೆ ಇರುತ್ತೆ. ಸೊ ಅವ್ರು ಹೇಳ್ತಾರೆ, ನಿಮಗೆ ನಾರಾಯಣ ಮೂರ್ತಿಯವರು ಹೇಳ್ತಾರೆ, ಏನೋ ನನ್ನ ಹೆಂಡತಿ ನನಗೆ ಬಲ ಅಂತೇಳಿ. ಸೊ ಅಂದರೆ ಅವ್ರು ಧೈರ್ಯ ಕೊಡಬೇಕು. ಅಂದರೆ ಇಂದಿರಾ ಗಾಂಧಿ ನೋಡು ದೇಶನ ಆಳಿದವರು. ಓಕೆ, ಆಗಿನ ಟೈಮಲ್ಲಿ ಅವ್ರು ಮುನ್ನುಗ್ಗುವಿಕೆ ಅಂದರೆ ಈ ನಂಬರ್ ವರ್ಕ್ ಮಾಡುತ್ತೆ. ಆ ನಂಬರ್ಗಳು. ಸೊ ಏನು ನಿಮ್ಮ ಮನೇಲಿ ಮಗು ಹುಟ್ಟಿದೆಯಪ್ಪ 1 10 19 28 ಅಂದರೆ ನೇಮ್ ಅತಿ ಮುಖ್ಯ ಹೇಳ್ತೀನಿ. ಯಾವುದ್ರಲ್ಲಿ ಇಡಬಾರ್ದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಈಗ ನಿಮ್ಮ ಮನೇಲಿ ಒಂದು ಮಗು ಹುಟ್ಟಿದೆ, ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ, 1ನೇ ತಾರೀಕು 10ನೇ ತಾರೀಕು 19 ಅಥವಾ 28ನೇ ತಾರೀಕಲ್ಲಿ ಹುಟ್ಟಿದರೆ ಪಿ ಅನ್ನೋ ಅಕ್ಷರದಿಂದ ಹೆಸರಿಡಬೇಡಿ. ಬಿಟ್ಟರೆ UV ಇಷ್ಟೇ 3 ಲೆಟ್ರ್ ಹೇಳ್ತಾ ಇದ್ದೀನಿ ನಿಮಗೆ. ಪಿ ಮತ್ತು UV ಈ ಲೆಟ್ರ್ಗಳಿಂದ ಹೆಸರನ್ನ ಇಡೋಕ್ಕೆ ಹೋಗಬೇಡಿ. ಇಟ್ಟರೆ ಸಕ್ಸಸ್ ರೇಷಿಯೋ ಕಡಿಮೆ. ಓಕೆ, ಏನಪ್ಪ ಮಾಡೋವಂಥ ಕೆಲಸ ಇನ್ನೂ ರಿಸಲ್ಟ್ ಜಾಸ್ತಿ ಎಕ್ಸ್ಟ್ರಾ ಕೆಲಸ ಮಾಡಬೇಕು. ರಿಸಲ್ಟ್ ಕಡಿಮೆ ಇರುತ್ತೆ ಇವ್ರಿಗೆ ಹೆಸರಲ್ಲಿ. ಓಕೆ, ಹೆಸರು ಬಲನೂ ಕೂಡ ಬೇಕು. ಯಾರೋ ಕೇಳ್ತಾರೆ, ಸಾರ್ ರಾಶಿ ನಕ್ಷತ್ರಕ್ಕೊಂದು ಇಡಬೇಕು ಅಂತ ಹೇಳ್ತಾರೆ. ಪ್ರತಿ ಸಲ ಹೇಳ್ತಿರ್ತೀನಿ, ಪ್ರತಿದಿನ ಹೇಳ್ತಿರ್ತೀನಿ. ರಾಶಿ ನಕ್ಷತ್ರ ಈ ದಿನಾಂಕದವ್ರು ಎಕ್ಸಾಂಪಲು ಕನ್ಯಾ ರಾಶಿ ಬಂದುಬಿಡ್ತು ಅಂದರೆ ಫಿಕ್ಸು ಪಿಯಿಂದ ಪಾಪಿಪ್ಪ ಫಿಕ್ಸ್ ಆಗಿಬಿಡುತ್ತೆ. ಈ ಥರ ಮಾಡ್ಕೊಬೇಡಿ. ಅದರಲ್ಲೇ ಇಡಬೇಕು ಅಂತ ಯಾವ ಒಂದು ಪುರಾಣದಲ್ಲೂ ಬರೆದಿಲ್ಲ. ಇದರಲ್ಲೇ ಹೆಸರಿಡಬೇಕು, ಇದರಲ್ಲೇ ಹೆಸರಿಡಲೇಬಾರ್ದು ಅಂತ ಯಾವುದೂ ಇಲ್ಲ. ಹೆಸರನ್ನ ಯಾವುದ್ರಲ್ಲಾರ ಇಡ್ಬೋದು. ಓಕೆ, ನ್ಯೂಮರಾಲಜಿಕಲ್ಲಾಗೆ ಇಡಿ ಅಂತ ನಾನು ಹೇಳ್ತೀನಿ. ಕೆಲವ್ರಿಗೆ ಮ್ಯಾಚ್ ಆಗ್ಬೋದು. ಅವ್ರು ಅಂದ್ಕೊಂಡಿದ್ದ ಹೆಸರನ್ನು ಕೂಡ ರಾಶಿ ನಕ್ಷತ್ರಕ್ಕೂ ಮ್ಯಾಚ್ ಆಗ್ಬೋದು. ಸೊ ಗುಡ್ ಅವ್ರಿಗೆ ಅದೆಲ್ಲ ಇಡಿ ಅಂತೇಳಿ ನಾವು ವ್ಯಾವಹಾರಿಕವಾಗಿ ನೇಮ್ ಚೇಂಜ್ ಮಾಡ್ಕೋ. ಹಿಂದೂಗಳು 4-5 ನೇಮ್ ಚೇಂಜ್ ಮಾಡ್ಬೋದು. ಓಕೆ, ಬರ್ತಾರೆ ರಾಶಿ ನಕ್ಷತ್ರಕ್ಕೊಂದು ಹೇಳ್ತೀವಿ, ಮನೆ ದೇವರ ಹೆಸರು ಇಟ್ಕೋತೀವಿ, ಇಲ್ಲ ಹಿರಿಕರ ಹೆಸರು ಇಡ್ತಾರೆ, ಮಗು ನಾಮಕರಣ ಮಾಡ್ಬೇಕಾರೆ. ಇದೆಲ್ಲ ಆದಮೇಲೆ ಕೇಳ್ತಾರೆ ಕಾಲಿಂಗ್ ನೇಮ್, ರೂಢಿ ನಾಮ ಯಾವ್ದಾರು ಇಟ್ಕೋತೀರಾ ಅಂತಲೇ ಕೇಳ್ತಾರೆ. ವ್ಯವಹಾರ ನಾಮ ಇದ್ರ ಇಟ್ಕೊಳ್ಳಿ, ಇದ್ರಲ್ಲಿ ಯಾವ್ದಾರ ಒಂದು ಫೈನಲ್ ಮಾಡ್ಕೊಳ್ಳಿ ಅಂತಲೂ ಕೂಡ ಇದು ನಾಮಕರಣದಲ್ಲಿ ಇದು ಹೇಳ್ತೀವಿ. ಅದನ್ನು ತಿಳ್ಕೊಳ್ಳಿ. ಆವಾಗ ನ್ಯೂಮರಾಲಜಿಕಲಾಗೆ ವ್ಯವಹಾರಿಕವಾಗಿ ರೂಢಿ ನಾಮ ಅವೆಲ್ಲ ಸೇರಿ ಒಂದನ್ನು ನ್ಯೂಮರಾಲಜಿಕಲ್ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಎಲ್ಲ ಹೆಸರು ಎಲ್ರಿಗೂ ಒಂದೇ ಥರ ಸಕ್ಸಸ್ ಕೊಡೋಲ್ಲ. ಒಬ್ಬೊಬ್ರಿಗೂ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ. ಆ ಹೆಸರು ಹಂಗೆ ಇಟ್ಕೊಬಿಟ್ರೆ ಅವ್ರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿಲ್ಲ ಅನ್ನೋದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನೋ ಅವ್ರ ಡೇಟ್ ಆಫ್ ಬರ್ತ್ ಏನೋ ಅದು ಮುಖ್ಯ ಆಗುತ್ತೆ. ನಿಮ್ಮ ಜಾತಕ ತೊಗೊಂಡು ಜಾತಕದಲ್ಲಿ ಯಾವ ಯೋಗಗಳಿದೆ, ಯಾವ ದೋಷಗಳಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ದಿನಾಂಕದವ್ರು ಮದುವೆ ಅಂತ ಬಂದರೆ ಆಲ್ಮೋಸ್ಟ್ 1 10 19 22ನೇ ತಾರೀಕಲ್ಲಿ ಮನೇಲಿ ಮದುವೆ ಹುಡುಕ್ತಿದ್ದೀವಪ್ಪ, ನಮ್ಮ ಮಗನಿಗೆ ಮಗಳಿಗೆ, ಹುಡುಗನ ನಾವು ನೋಡ್ತಿದ್ದೀವಿ, ಹುಡುಗಿನ ನೋಡ್ತಿದ್ದೀವಿ ಅಂದರೆ ಯಾವ ದಿನಾಂಕದವ್ರನ್ನ ನೀವು ಸೆಲೆಕ್ಟ್ ಮಾಡಬೇಕು, ಯಾವುದು ಬೇಡ ಅಂತ ತಿಳಿಸ್ಕೊಡ್ತೀನಿ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ರಾ? ಗುರುಜಿ ಮೈಸೂರಿಂದ. ಹೇಳಿ.
ಇದು ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 8/4/2000. 8/4/2000. ಟೈಮು ಟೈಮು ಇದು ಬೆಳಗಿನ ಜಾವ 2:30. 2 ಅಂದರೆ 7ನೇ ತಾರೀಕು ನೈಟು 8ನೇ ತಾರೀಕು ಬೆಳಿಗ್ಗೆ ಬರುತ್ತಾ? ಹೌದು ಹೌದು. ಓಕೆ, ಇವ್ರ ಹೆಸರೇನು? ಅಭಿಷೇಕ್ ಅಂತ. ಅಭಿಷೇಕ್. ಹಾಂ ಶನಿವಾರ ಹುಟ್ಟಿರೋದು, ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಬರುತ್ತೆ, ಕರೆಕ್ಟಾ? ಹಾಂ ಕರೆಕ್ಟು. ಓಕೆ, ಸೊ ಇವರು ಜಾತಕ ನೋಡೋದಾದರೆ ತುಂಬ ಲೇಜಿ ಇದ್ದಾರೆ. ಓಕೆ, ಹೌದು ಗುರುಜಿ. ತುಂಬ ಲೇಜಿ. ಈ ಸ್ವಲ್ಪ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹಾಂ ಹೌದಾ? 2018 ಎಂಡಲ್ಲಿ ಅಂದರೆ ಹತ್ತತ್ರ ಈ 2 ಇಯರ್ ಬಿಫೋರ್ ಹಿಂದೆಯಿಂದ ರಾಹುದಶೆ ಸ್ಟಾರ್ಟ್ ಆಗಿದೆ. ಅಲ್ಲೇನೋ ಒಂದು ಕಂಟಕ ಇತ್ತು. ಆ ಟೈಮಲ್ಲಿ ಏನಾರ ಎಜುಕೇಷನ್ ಫೇಲ್ ಆಗಿದ್ದು, ಜಗಳ ಮಾಡ್ಕೊಂಡಿದ್ದು, ಏನೋ ಒಂದು ಕಂಟಕ ತೋರಿಸುತ್ತೆ, ಏನಾರು ಆಯಿತಾ? ಡಿಗ್ರಿ ಫೇಲ್ ಆಗಿತ್ತು. ಅಲ್ಲಿಂದ ಡಿಸ್ಕಂಟಿನ್ಯೂ. ಡಿಗ್ರಿ ಅಲ್ಲ, ಇದು ಪಿ ಯು ಸಿ ಫೇಲ್ ಆಗಿತ್ತು. ಅದು ಏನು ಪಾಸ್ ಆಗಿರಲಿಲ್ಲ. ಬಿಟ್ಟರೆ ಗಾಡಿಯಲ್ಲಿ ಒಂದ್ಸರಿ ಬಿದ್ದಿದ್ದ. ಅದೇ ಬಲಗೈ ಗೇಟಾಗಿರುತ್ತೆ ಆಕ್ಸಿಡೆಂಟ್. ಹಾಂ ಆಗಿದೆ. ಓಕೆ, ಒಂದು ರಾಹುದಶೆ ನಡೀತಿರುತ್ತೆ. ಒಂದು ಗೋಮೇಧ ಅಂತ ಬರುತ್ತೆ, ಹಾಕ್ಸಿ ಫಸ್ಟ್ ಅವ್ರಿಗೆ. ಇಲ್ಲಾಂದರೆ ತುಂಬ ಇನ್ನೂ ಪ್ರಾಬ್ಲಮ್ಮೇ ಇನ್ನು ಮುಂದಕ್ಕೆ. ಓಕೆ, ಸೊ ಹೇಳಿದ್ವಿ ಈ ಥರ ಇದೆ, ನೋಡ್ಕೊಳ್ಳಿ, ಹೀಗಿರುತ್ತೆ ನೋಡ್ಕೊಳ್ಳಿ. ದಯವಿಟ್ಟು ಜಾತಕಗಳನ್ನ ತೋರಿಸಿ. ಎಜುಕೇಷನ್ ಇರ್ಬೋದು, ಮಗುಗನ್ನೇನೋ ಮಗನಿಗೊಂದು ಮಗಳು ಹಿಂಗೆ ಒಂದು ಇಂಜಿನಿಯರ್ ಮಾಡಿಸ್ಬೇಕು, ಒಂದು ಡಾಕ್ಟರ್ ಮಾಡಿಸ್ಬೇಕು, ಅವ್ರಿಗೆ ಇದೇ ಆಗಬೇಕು ಅಂತ ನಿಮ್ಮ ಆಸೆ ಇರುತ್ತೆ. ಅಪ್ಪ ಅಮ್ಮನಿಗಿರ್ಬೋದು. ಇದು ಅವ್ರಿಗೆ ಎಜುಕೇಷನ್ ಕಮ್ಮಿ ಇದ್ದರೆ ಸುತ್ತಮುತ್ತ ಇದನ್ನು ಮಾಡಿಸಪ್ಪ ಅಂತೇಳಿ ಅದನ್ನು ಮಾಡಿಸ್ಬೋದು. ಆದರೆ ಅವರ ಜಾತಕವನ್ನು ನೋಡ್ಕೊಳ್ಳಿ. ಇವ್ರಿಗೆ ವೃತ್ತಿ ಸ್ಥಾನ ಏನಂತ ತೋರಿಸುತ್ತೆ. ಜಾತಕ ನೋಡ್ರೆ ಗೊತ್ತಾಗ್ಬಿಡ್ತೀವಿ, ಇವ್ರು ಇಂಥ ವೃತ್ತಿ ಮಾಡ್ಬೋದು, ಈ ಆಪ್ಷನ್ ಇರುತ್ತೆ, ಇದೆಲ್ಲ ಇದು ಮಾಡಿ ಅಂತ. ಇದನ್ನು ಮಾಡಬೇಡಿ ಅಂತಲೂ ಕೂಡ ಇರುತ್ತೆ. ಯಾವುದು ಬೇಡ ಅಂತಿರುತ್ತೆ ಅದನ್ನು ನೀವು ಮಾಡ್ಕೊಂಡಿರ್ತೀರ, ಸಕ್ಸಸ್ ಕಾಣಲ್ಲ. ಎಜುಕೇಷನ್ ವೇಸ್ಟ್, ಜಾಬ್ ಸಿಗೋಲ್ಲ, ಜಾಬ್ಗಳು ಆ ಥರ ಜಾಬ್ಗೆ ಹೋದ್ರೆ 6 ತಿಂಗಳು 1 ವರ್ಷ ಅಷ್ಟೇ. ಇದೆಲ್ಲ ಏನಾಗುತ್ತೆ ಅಂದರೆ ನಿಮ್ಗೆ ಆಪೋಸಾಗಿ ನಡ್ಕೊಂಡಾಗ ಆಗ್ತಿರುತ್ತೆ. ನಿಮ್ಗೇನು ಗೊತ್ತಿರಲ್ಲ. ಜಾತಕ ನೋಡ್ಕೊಳ್ಳಿ. ಈಗ ಒಂದು 3 ವರ್ಷದಿಂದ ಒಬ್ರಿಗೆ ಹೇಳಿದ್ದೆ, ನಮ್ಮ ಟೀಚಿಂಗ್ ತೋರಿಸ್ತಿದೆ, ಟೀಚಿಂಗ್ ಮಾಡಿಕೊಳ್ಳ. ಇಲ್ಲ ಸರ್, ನನಗೆ ಇಷ್ಟ ಇಲ್ಲ. 2-3 ಜನಕ್ಕೆ ಕ್ಲೈಂಟ್ಗಳವ್ರಿಗೆ ಹೇಳಿದಾಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಕೊನೆಗೆ ಅದರಲ್ಲೊಂದು ಇಬ್ಬರು ಈಗಲೇ ಕಾಲ್ ಮಾಡಿ ಹೇಳ್ತಾರೆ, ಸರ್ ನೀವು ಹೇಳಿದ್ರಿ ಆಗುತ್ತಾ? ಹ್ಞೂ ಅಪ್ಪ ಆಗುತ್ತೆ, ನಿಮ್ಗೆ ಹೇಳಿದ್ವಲ್ಲ. ಇಲ್ಲ, ನನಗೆ ಆಫರ್ ಬಂದಿದೆ, ಲೆಕ್ಚರ್ಗೆ ಹೋಗ್ತಿದ್ದೀನಿ. ಇದು ಸರ್ ನಾನೇ ಯಾವುದೋ ಒಂದು ಇದು ತೊಗೊಂಡಿದ್ದೀನಿ ಸರ್, ಯೂರೋಪ್ ಕಿಟ್ ಥರದೊಂದು ಇದನ್ನು ಫ್ಯಾನ್ಸಿ ಮಾಡ್ಬೋದಾ? ಮಾಡಮ್ಮ. ಅವಾಗ ಇಂಟ್ರೆಸ್ಟ್ ಇಲ್ಲ ಮುಂಚೆ. ಯಾಕೆ? ಅವ್ರ ಜಾತಕದ ಅವರೇ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅದನ್ನು ತೋರಿಸ್ಕೊಳ್ಳಿ, ನಿಮ್ಮ ಫ್ಯೂಚರ್ ಏನಿದೆ ಅಂತ ಹೇಳ್ಬೋದು. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಂಜನಗೂಡಿಂದ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಇಡ ಬರ್ತೀವಿ. ನಮ್ಮ ಮೊಮ್ಮಗಳು ಸರ್, 2ನೇ ತಾರೀಕು 6ನೇ ತಿಂಗಳು 2010 ಇಸ್ವಿ. 2/6/2010. ಹೌದು ಸರ್. ಟೈಮು ಬೆಳಗ್ಗೆ 6 ಗಂಟೆ 10 ನಿಮಿಷ ಸರ್. ಯಾವ ವಾರ? ಬುಧವಾರ ಸರ್. ಇವ್ರ ಹೆಸರೇನು? ಅವಳ ಹೆಸರು ಶ್ರೇಯಾ ಅಂತ ಕಟ್ಟಿದ್ವಿ. ಶ್ರವಣ ನಕ್ಷತ್ರ, ಮಕರ ರಾಶಿ ಬಂತು, ಶ್ರೇಯಾ ಅಂತ ಕಟ್ಟಿದ್ದೀರಾ? ಹೌದು ಸರ್. ಓಕೆ, ಶ್ರೇಯಾ ಜಾತಕ ತೊಗೊಂಡ್ರೆ ಶ್ರೇಯಾ ಸಮ್ ಟೈಮ್ ಫುಲ್ ಸ್ಟ್ರಾಂಗು, ಸಮ್ ಟೈಮ್ ಫುಲ್ ವೀಕು. ಹೌದು ಸರ್. ಮನೇಲಿ ಫುಲ್ ಸ್ಟ್ರಾಂಗು, ಈಚೆ ಕಡೆ ವೀಕು. ಏನೇ ಒಂದು ಹೇಳ್ಕೊಳ್ಳಲ್ಲ, ಸುಮ್ಮನೆ ಅಳೋದು ಜಾಸ್ತಿ. ಓದೋದು ಕಡಿಮೆ, ಅಳೋದು ಜಾಸ್ತಿ. ಓಕೆ, ಒಂದು ಎಲ್ಲೋ ಸಫರ್ ಅಂತ ಬರುತ್ತಮ್ಮ, ಅದನ್ನೊಂದು ಪೆಂಡೆಂಟ್ ಮಾಡಿ ಹಾಕ್ಸಿ, ಆಯಿತಾ? ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಕಾಡ್ತಿದೆ ಇವ್ರಿಗೆ. ಓಕೆ, ನೋಡ್ಕೊಳ್ಳಿ. ಸೊ ಹೇಳಿದ್ವಿ. ನೆಕ್ಸ್ಟ್ 2022ಗೆ ರಾಹು ಬರ್ತಾನೆ. ಆ ಟೈಮಲ್ಲಿ 22 ಇನ್ನು ಹತ್ರ ಇದೆ, ಇನ್ನು 1.5-2 ವರ್ಷ ಇದೆ. ಆ ಟೈಮಲ್ಲಿ ಕುಜ ರಾಹು ಸಂಧಿಮ ಮಾಡಿಸ್ಕೊಳ್ಳಿ. ಯಾರು ಶ್ರೇಯ ಅಂತ ಕಾಲ್ ಮಾಡಿದ್ರು ನೋಡ್ಕೊಂಡು ಮಾಡ್ಕೊಳ್ಳಿ. ಆ ಟೈಮ್ ಗ್ಯಾಪ್ನ ಇಟ್ಕೊಳ್ಳಿ. ಒಂದು ಕಂಟಕ ಇರುತ್ತೆ. ಸ್ವಲ್ಪ ಒಂದು ಜಾತಕ ತೊಗೊಂಡು ಸುಮಾರು ಪ್ರಿಡಿಕ್ಟ್ ಮಾಡ್ಬೋದು. ಅದರಲ್ಲಿ ಮದುವೆ ವಿಚಾರ ತಿಳಿಸ್ಕೊಡ್ತಾ ಇದ್ದೆ. ಮದುವೆ ಅಂತ ಬಂದಾಗ ಹೇಳ್ತಿದ್ದೀನೋ, ಋಣಾನುಬಂಧ ರೂಪೇಣ ಇದೆ ಅಂದರೆ ಜನ್ಮದ್ದು ಪಾಪಕರ್ಮಗಳಿಗೆ ತಕ್ಕಂತೆಯೂ ನಮ್ಗೆ ಸಿಗುವಂಥದ್ದು. ಏನು, ಒಳ್ಳೆ ಅಪ್ಪ ಅಮ್ಮ ಇರ್ಬೋದು, ಒಳ್ಳೆ ಮಕ್ಕಳಿರ್ಬೋದು, ಒಂದು ಗಂಡ ಹೆಂಡ್ತಿನೇ ಇರ್ಬೋದು. ಇದೆಲ್ಲ ಏನಪ್ಪ ಅಂದರೆ ಕರ್ಮ ಫಲಗಳು ಅಂತ ಹೇಳ್ತೀವಿ. ಅಂದರೆ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಆದರೆ ನೀವೇನು ಮಾಡಿರ್ತಾರಲ್ಲ ಜನ್ಮದ್ದು, ಅದಕ್ಕೆ ತಕ್ಕಂತೆ ಈಗ ಸಿಗೋದು. ಅದನ್ನು ತಿಳ್ಕೊಬೋದು. ತಡಪ್ಪ ಅಂದರೆ ಜ್ಯೋತಿಷಿಗಳ ಹತ್ರ ತಿಳ್ಕೊಳ್ಳೋದಾಗಲಿ, ಅದರೊಳಗೆ ನೀವು ತಿಳಿದಿಲ್ದವ್ರ ಹತ್ರ ಹೋಗಿ ತಿಳ್ಕೊಂಡ್ರೆ ನಿಮ್ಮ ಮನೆ ಬರ. ತಿಳ್ಕೊಂಡಿರೋ ಹತ್ರ ಹೋಗಿ. ಓಕೆ, ಜ್ಯೋತಿಷನ ನೀಟಾಗಿ ತಿಳ್ಕೊಂಡಿದ್ದಾರಪ್ಪ, ಎಲ್ಲ ವಿಚಾರ ಗೊತ್ತಿದೆ ಅವ್ರಿಗೆ, ಅವರಿಂದ ಸಕ್ಸಸ್ ಕಂಡಿದೆ ಅಂದವ್ರು ತಿಳ್ಕೊಂಡು ಹೋಗಿ. ಸುಮ್ಮನೆ ಹೋಗಿ ಈಗ ಬಂದು ನಾಳೆ ಮದುವೆ ಮಾಡ್ತಿದ್ದಾರೆ 22ನೇ ತಾರೀಕು, ನಾನು ಬೇಡ ಅಂತ ಹೇಳಿದ್ರು. ಅಷ್ಟಮಿ ಯಾರು ಹಾಕ್ಕೊಟ್ರು ಸರ್? ಯಾರೋ ಪುರೋಹಿತ್ರ ಕೊಟ್ಟರು. ಅಷ್ಟಮಿಲಿ ಯಾರು ಮದುವೆ ಮಾಡಿಸ್ತಾರೆ? ಅಷ್ಟಮಿ ಕೊಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಡೇಟ್ ಬಿಡಿ,
ಅವ್ರಿಗೆ ನ್ಯೂಮರಾಲಜಿ ಗೊತ್ತೇ ಇಲ್ಲ, ಬೇಕಾಗಿಲ್ಲ, ನ್ಯೂಮರಾಲಜಿ ಗೊತ್ತಿಲ್ಲ. ಅಟ್ಲೀಸ್ಟ್ ವಾರ ತಿಥಿಗಳು ಬೇಕಲ್ವಾ, ಅದನ್ನು ಕೊಟ್ಟಿದ್ದಾರೆ. ಯಾರು ಕೊಟ್ಟರು ಅವ್ರ ಬಗ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಒಂದು ಕೊಟ್ಟಿರ್ತಾರೆ ಸುಮ್ಮನೆ. ಸೊ ಅಷ್ಟೇ ಸಕ್ಸಸ್ ಕಾಣಲ್ಲ. ಆ ಒಂದು ಕೆಲವು ತಿಥಿಗಳಿದೆ, ಆ ತಿಥಿ ನಕ್ಷತ್ರದಲ್ಲಿ ಮದುವೆ ಆದರೂ ಕೂಡ ಸಕ್ಸಸ್ ಕಾಣಲ್ಲ. ಅದಕ್ಕೇನು ನ್ಯೂಮರಾಲಜಿನೂ ಬೇಕು, ಅಸ್ಟ್ರಾಲಜಿನೂ ಬೇಕು. ಮದುವೆ ನಾಳೆ 22 ತಾರೀಕು ಸಂಡೆಗೆ ಅವರು ಮದುವೆ ಇಟ್ಕೊಂಡಿದ್ದಾರೆ. ಹಂಗೆ ಈ ಥರ ಇರುತ್ತೆ, ಇವೆಲ್ಲ ಇರುತ್ತೆ. ಗೊತ್ತಿಲ್ಲದವರೇ ಕೊಡೋದು ಅಂಥವ್ರ ಹತ್ರ ಇಟ್ಕೊಂಡ್ರಿ. ಮದುವೆ ದಿನಾಂಕನೂ ಅತಿ ಮುಖ್ಯ ಆಗುತ್ತೆ, ಮುಹೂರ್ತ ಅತಿ ಮುಖ್ಯ ಆಗುತ್ತೆ, ನೀವಿಬ್ಬರು ಲೈಫ್ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ ಕೂಡ ಮುಖ್ಯ ಆಗುತ್ತೆ. 1/19/22 ತಾರೀಕಲ್ಲಿ ಹುಟ್ಟಿರೋರಿಗೆ ಆಪೋಸಿಟ್ ಈ ದಿನಾಂಕದವ್ರು ಬೇಡ ಅಂತ ಹೇಳ್ತೀನಿ. ಯಾರು 8/17/26, ಯಾರು 1/19/22 ಹುಡುಗ ಆಗಲಿ ಹುಡುಗಿ ಆಗಲಿ, ನಿಮ್ಮ ಲೈಫ್ ಪಾರ್ಟ್ನರು, ನೀವು ಮದುವೆ ಆಗಿರೋಂಥ ಹುಡುಗ ಏನು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮದುವೆ ಆಗಿರೋರು ಅವ್ರ ಡೇಟ್ ಏನಾದರೂ 8/17/26 ಇದ್ದರೆ ಯಾವುದೇ ಕಾರಣಕ್ಕೂ ಅನ್ಯೂನ್ಯವಾಗಿ ನೆಮ್ಮದಿಯಾಗಿರೋಕ್ಕೆ ಚಾನ್ಸೇ ಇಲ್ಲ. ಜೊತೆಲಿ ಇರ್ತೀರಾ, ಓಡಾಡ್ಕೊಂಡೇ ಇರ್ತೀರಾ ಅಂತ ಹೇಳ್ಬೋದು. ಒಂದು ಕರೆ ತೊಗೋಣ, ಯಾಕೆ ತಿಳಿಸ್ಕೊಡ್ತೀನಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶ್ರವಣದೊಳದಿಂದ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಇಡ ಬರ್ತೀನಿ. ಅದೇ ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಸರ್. ಕಿರಣ್ ಅಂತ. ಹೇಳಿ. 16/12 1981 ಸರ್. 81. ಹಾಂ. ಟೈಮ್ ಹೇಳಿ. ಟೈಮು 1 ಗಂಟೆ ಇರ್ಬೇಕು ಸರ್, ಅದು ಕರೆಕ್ಟಾಗಿ ಗೊತ್ತಾಗ್ತದೆ. 1 ಗಂಟೆ ಮಧ್ಯಾಹ್ನನಾ? ಹಾಂ, ಮಧ್ಯಾಹ್ನ ಇರ್ಬೇಕು. ಯಾವ ವಾರ ಬರುತ್ತೆ? ವಾರ ಗೊತ್ತಿಲ್ಲ ಸರ್, ಅದು ವಾರ ಗೊತ್ತಿಲ್ಲ. ಸ್ಕೂಲ್ ಡೇಟ್ ಆಫ್ ಬರ್ತಾ ಹೆಂಗೆ ಇದು? ಇಲ್ಲ ಮೆಡಿಕಲ್ ಇದರಲ್ಲೇ ತಗೊಂಡಿರೋದು. ನಿಮ್ಮ ಹೆಸರು? ಕಿರಣ್ ಅಂತ ಸರ್. ಮಕಾನ ಸಿಂಹ ರಾಶಿ ಬರುತ್ತೆ ನಿಮ್ದು ಆ್ಯಕ್ಚುಲಿ. ಹಾಂ, ಹೌದು ಸರ್. ಬುಧವಾರ ಹುಟ್ಟಿರೋದು. ಹಾಂ. ಓಕೆ. ಸೊ ನಿಮ್ಮ ಜಾತಕ ನೋಡಿದ್ರೆ ಕುಜ ದೋಷ, ಈಗ ತಾನೇ ಹೇಳ್ತಿದ್ದೆ. ಮ್ಯಾರೇಜ್ ಅಂತ ಬಂದಾಗ ಸಪ್ತಮದಲ್ಲಿ ಶನಿ ಮಹಾತ್ಮ. ಓಕೆ. 7ನೇ ಮನೆಗೆ ಕುಜ ಬಂದು 2 ಪಾಪಗ್ರಹಗಳು ಬಂದಾಗ ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ, ತುಂಬ ಡಿಲೇ ಆಗಿಬಿಡೋದು, ಇಲ್ಲ ಮದುವೆ ಆಗಿ ತೊಂದರೆ ಆಗೋದು ಅಂತ ತೋರಿಸುತ್ತೆ. ನೀವು ಹೇಗಿದ್ದೀರಾ? ಅದೇ ನಾವು ಮದುವೆ ಆಗಿ 10 ವರ್ಷ ಆಯ್ತು ಸರ್. ಅದೇ ಒಂದು ಸ್ವಲ್ಪ ಲಾಸ್ ಇದೆ ವ್ಯವಹಾರದಲ್ಲೆಲ್ಲ. ಅದೇ ಒಂದು ಶಾಂತಿ ಮಾಡ್ತೀನಿ ಅಂತಂದಿದ್ರು ಮಾಡ್ತಿದ್ದಾಯ್ತು ಸರ್. ಮರುಮಾಂಗಲ್ಯ ಮಾಡಿಕೊಳ್ಳಿ. ಯಾವ ಡೇಟ್ ಮದುವೆ ಆಗಿದ್ದು? 24 ನವೆಂಬರ್. ಓಕೆ. ನಿಮ್ಮ ಮನೆಯವ್ರ ಡೇಟು? 10/6. 10/10ನೇ ತಾರೀಕು. 91. 10ನೇ ತಾರೀಕು 1 and 7. ಈಗ ತಾನು ಹೇಳ್ತಾ ಇದ್ದೆ 1/8/17ಕ್ಕೆ ನೆಕ್ಸ್ಟ್ ಹೇಳ್ತಾ ಇದ್ದೆ. 1 and 7 ಕೂಡ ಆಗಲ್ಲ ಸರ್. ಅವ್ರು ಸ್ಟ್ರಾಂಗ್ ಇದ್ದಾರೆ, ನೀವು ಸ್ವಲ್ಪ ವೀಕ್ ಇದ್ದೀರಾ, ಹಂಗಾಗಿ ನಡೀತಿರುತ್ತೆ. ಹೌದಾ? ಹೌದು ಸರ್. ಅವ್ರು ಹೇಳಿದ್ದೇ ಆಗಬೇಕು. ಬಟ್ ಅಂಡರ್ಸ್ಟ್ಯಾಂಡಿಂಗ್ ವೈಸಲ್ಲಿ ಅಷ್ಟು ಕಷ್ಟ ಅಲ್ಲ ಅಂತ ತೋರಿಸುತ್ತೆ. ಮರುಮಾಂಗಲ್ಯ ಮಾಡ್ಕೊಳ್ಳಿ, ಸಕ್ಸಸ್ ಕಾಣ್ತೀರಾ. ಇಲ್ಲ ಅಂದರೆ ಹಿಂಗೆ ಇರುತ್ತೆ. ಡಿಸೆಂಬರ್ 10ಕ್ಕಿದೆ, ಮಾಡ್ಕೊಳ್ಳಿದ್ರೆ ನೋಡಿ, ಟ್ರೈ ಮಾಡಿ. ಓಕೆ. ಸೊ ಡಿಸೆಂಬರ್ 10 ದಶಮಿ ತಿಥಿ. ಓಕೆ, ಚೆನ್ನಾಗಿದೆ. ಧನುರ್ ಮುಹೂರ್ತ, ಧನುರ್ ಲಗ್ನದಲ್ಲಿ ಸೊ ಇಟ್ಕೊಂಡಿದ್ದೀವಿ. ಯಾರಾದರೂ ತುಂಬ ಪ್ರಾಬ್ಲಮ್ ಆಗ್ತಿದೆಪ್ಪ, ಮಕ್ಕಳೇ ಆಗಿಲ್ಲ, ಮದುವೆ ಆಗಿದ್ದೀವಿ, ಡಾಕ್ಟ್ರಿಗೆ ತೋರಿಸಿದ್ವಿ, ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡೋ ಟ್ರೀಟ್ಮೆಂಟ್ ಫೇಲ್ಯೂರ್ ಆಯಿತು, ಜೊತೆಗೆ ಏನೂ ಪ್ರಾಬ್ಲಮ್ಮೇ ಇಲ್ಲ, ಆದರೂ ಮಕ್ಕಳಾಗ್ತಿಲ್ಲ. ಸುಮಾರು ಜನ ಬರ್ತಾರೆ, ಮೆಡಿಕಲ್ ಏನೂ ತೊಂದರೆ ಇಲ್ಲ, ಮತ್ತು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಪ್ರಾಬ್ಲಮೇ ಇಲ್ಲ, ಆದರೂ ಮಕ್ಕಳಾಗ್ತಿರಲ್ಲ. ಇವೆಲ್ಲ ಈ ಥರ ಕೇಸ್ಗಳೆಲ್ಲ ಇದೆ. ಅದು ಹ್ಯಾಂಡ್ಲ್ ಮಾಡಿದ್ದೀವಿ, ಸಕ್ಸಸ್ ಕೂಡ ಕಂಡಿದ್ದಾರೆ. ಯಾಕೆ ಜಾತಕದಲ್ಲಿ ಸಪ್ತಮ ಪಂಚಮ ಅಷ್ಟಮ ಕೆಟ್ಟಿದ್ರೆ ಮಕ್ಕಳು, ಕೆಲವರಿಗೆ ಹುಟ್ಟೋ ಮಕ್ಕಳು ಹ್ಯಾಂಡಿಕ್ಯಾಪ್ ಆಗಿ ಹುಡ್ತವೆ, ಬುದ್ಧಿಮಾಂದ್ಯ ಕೊಡ್ತಾರೆ. ಇವೆಲ್ಲ ರಿಸರ್ಚ್ ತೊಗೊಂಡು ಅವ್ರ ಅಪ್ಪ ಅಮ್ಮನ ಜಾತಕ ತೊಗೊಂಡು ಅವ್ರ ಮದುವೆ ಮುಹೂರ್ತಗಳ ತೊಗೊಂಡು ಇವೆಲ್ಲ ಕಾಂಬಿನೇಷನ್ ನೋಡಿದಾಗ ಕೆಲವೊಂದು ನಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡುತ್ತೆ, ಸೊ ಹಿಂಗೆ ಈ ಥರ ಇರುತ್ತೆ. ಆ ಕಾಂಬಿನೇಷನ್ಸ್ ಇದ್ರೇ ಮಕ್ಕಳಾಗ್ತಿರಲ್ಲ. ಅದಕ್ಕೆ ಪರಿಹಾರಗಳಿದೆ. ಸುಮ್ಮನೆ ಯಾವುದೋ ಪೂಜೆ ಮಾಡಿಸ್ಬಿಟ್ರೆ ಆಗಲ್ಲ. ಕೆಲವೊಂದು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು. ಆ ತೊಗೊಳ್ಳೋವಂಥ ಟೈಮ್ ಯಾವುದು? ಅದಕ್ಕೊಂದು 2-3 ಡಾಕ್ಟ್ರ್ ಹತ್ರ ನೀವು ಹೇಳ್ಬೋದು, ಈ ಡೇಟಲ್ಲಿ ತೊಗೊಳ್ಳಿಮ್ಮ, ಈ ಒಂದು ನಕ್ಷತ್ರ ಬಂದ ಈ ನಕ್ಷತ್ರದಲ್ಲಿ ತೊಗೋಬೋದು, ಸಕ್ಸಸ್ ಕಾಣುತ್ತೆ. ಸೊ ಅವೆಲ್ಲ ನಿಮ್ಗೆ ಕೆಲವೊಂದು ಮರುಮಾಂಗಲ್ಯ ಆದಮೇಲೆ ಕೆಲವ್ರಿಗೆ 2 ಮದುವೆ ಯೋಗ ಇರುತ್ತೆ, ದೋಷಗಳಿರುತ್ತೆ, ಕುಜದೋಷ, ಸಪ್ತಮ ಶನಿ. ಈ ಥರದವ್ರಿಗೆ ಮದುವೆಗೆ ಡಿವೋರ್ಸ್ ಆಗ್ಬೇಕು. ಕೆಲವ್ರಿಗೆ ಆಗಿರಲ್ಲ, ಅವ್ರಿಗೆ ಮಕ್ಕಳಾಗಿರಲ್ಲ. ಸೊ ಆವಾಗ ಮರುಮಾಂಗಲ್ಯ ಮಾಡಿಕೊಂಡಾಗ ಸುಮಾರು ಜನ ಸಕ್ಸಸ್ ಕಂಡಿರೋರು ಈಗ ಅವರೇ ಕಳಿಸ್ತಾರೆ, ಸರ್ ಇವ್ರಿಗೊಂದು ಮಾಡಿಬಿಡಿ ಸರ್. ಆ ಥರ ಸಕ್ಸಸ್ ಸುಮಾರು ಕಂಡಿದೆ. ನೀವು ಮಾಡ್ಕೋಬೋದು. ಯಾರು ಇಂಟ್ರೆಸ್ಟ್ ಇದೆಯಪ್ಪ, ಇದೆಲ್ಲ ಲಕ್ಷಾಂತರ ರೂಪಾಯಿ ಕಳೆದುಬಿಟ್ಟಿದ್ದೀನಿ ಅನ್ನೋರು ಆರಾಮಾಗಿ ನೀವು ಮಾಡ್ಕೊಳ್ಳಿ. ಓಕೆ. ತುಂಬ ಕಡಿಮೆ ಫೀಸ್ ಇರುತ್ತೆ. ಮರುಮಾಂಗಲ್ಯಕ್ಕೆ ಮಾಡಿಕೊಂಡು ಸಕ್ಸಸ್ ಕಾಣ್ಬೋದು. ಇದೊಂದು ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾರಿಗೆ ಮಕ್ಕಳಾಗ 8 ವರ್ಷ 10 ವರ್ಷ ಆಯಿತು, ಆಲ್ಮೋಸ್ಟ್ ಚಾಲೆಂಜ್ ಮಾಡಿದ್ದೀವಿ, ಇದನ್ನೆಲ್ಲ ಮಾಡಿ ತೊಗೊಂಡಿದ್ದೀವಿ, ಸಕ್ಸಸ್ ಕಂಡಿದೆ. ಸೊ ಹಾಗೆ ಹೇಳ್ತಾ ಇದೆ. ಈ 1/10/19/22ನೇ ತಾರೀಕವರು. ಓಕೆ. 8ನೇ ತಾರೀಕವ್ರನ್ನ ಮದುವೆ ಆಗೋದು ಬೇಡ. 8/17/26ನೇ ತಾರೀಕವ್ರನ್ನ ಮದುವೆ ಆದರೆ ಅನ್ಯೂನ್ಯತೆ ತುಂಬ ಕಡಿಮೆ. ಯಾಕೆಂದರೆ ಇಬ್ಬರು ಸ್ಟ್ರಾಂಗ್. ಮೊದಲನೇದಾಗಿ
1 ಸ್ಟ್ರಾಂಗು 8 ಸ್ಟ್ರಾಂಗು. ಇಬ್ಬರು ನಂದೇ ಸರಿ ಅನ್ನೋದು ನಡೀತಿರುತ್ತೆ. ಜೊತೆಗೆ ಇದು ಅಪೋಸಿಟ್ ನಂಬರು. ನನ್ನ ರಿಸರ್ಚ್ ಪ್ರಕಾರ ಆಲ್ಮೋಸ್ಟ್ ತೊಗೊಂಡ್ರೆ ಒಂದು 100 ಜನಕ್ಕೆ 80%, 80 ಜನ ಚೆನ್ನಾಗಿಲ್ದವ್ರು ಸಿಗಲ್ಲ. 10 ಜನಕ್ಕೆ 8 ಜನ ಸಿಗ್ತಾರೆ ಏನು ಚೆನ್ನಾಗಿಲ್ದಿರೋ, ಒಂದು ಇಬ್ಬರು ಸಿಗ್ಬೋದು. ಓಕೆ ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀವಿ, ಮನೆಗೆ ದೊಡ್ಡವ್ರಿಗೆ ಇದ್ಕೊಂಡು ಇಲ್ಲ ಅವ್ರಿಗೊಂದು ಸಮಾಜದಲ್ಲಿ ಇದು ಮಾಡ್ಕೊಂಡು ಒಂದು ಒಳ್ಳೆ ಇದರಲ್ಲಿ ಇರ್ತಾರೆ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ ಹೊರತು 80% ಡಿವೋರ್ಸ್ ಕೇಸು ಈ ವಿಷಯ ಸರ್ ಬಿಟ್ಬಿಟ್ಟು ನಾವು ಮಾತಾಡಲ್ಲ ಇವತ್ತಿಗೂ ಈ ಥರ ಇದ್ದಾರೆ ಈ ದಿನ ಆಗ್ತವ್ರೆ. ಅದಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ಗಣಕೂಟ ಬಂತು ಅಂದ್ರೂ 1 and 8 ಆಗಲ್ಲ, ಹಾಗೆ 1 and 7 ಕೂಡ ಆಗಲ್ಲ. 1/19/28 ತಾರೀಕು, 7/16/25 ತಾರೀಕು ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಇನ್ನು 6ನೇ ತಾರೀಕು ಕೂಡ ಬೇಡ. 6, 7, 8 ಅವಾಯ್ಡ್ ಮಾಡಿಬಿಡಿ. ಓಕೆ, ಇನ್ನು ಬಾಕಿ ಯಾರು ಬೇಕಾದ್ರೂ ಮದುವೆಗೆ ತೊಂದರೆ ಇಲ್ಲ. ಜಾತಕ ಕೂಡ ಅತಿ ಮುಖ್ಯ ಆಗುತ್ತೆ. ಜಾತಕ ಅತಿ ಮುಖ್ಯ. ಈ ದಿನಾಂಕ ನೋಡಿ, ಮದುವೆ ಅಂತ ಬಂದಾಗ ಸುಮ್ಮನೆ ಹುಡುಕ್ತಿರ್ತಾರೆ, ಸರ್ ಮದುವೆ ಆಗ್ತಿಲ್ಲ, ಮಗಳಿಗೆ ಮದುವೆ ಆಗ್ತಿಲ್ಲ, ಯಾಕೆ ಆಗ್ತಿಲ್ಲ ಅಂತ ಹುಡುಕಿ. ಸುಮ್ಮನೆ ಮದುವೆ ಆಗ್ತಿಲ್ಲ, ಲೇಟ್ ಆಗಿಬಿಡ್ತು ಸರ್, 30 ವರ್ಷ 35 ವರ್ಷ ಆಯ್ತು ಮಗಳಿಗೆ ಸರ್, ಆಗಿಲ್ಲ, ಗೊತ್ತಿಲ್ಲ, ಸಿಕ್ಬಿಡ್ತಾ ಚೆಕನ್ ಮಾಡಿಬಿಡ್ತಾರೆ. ಅವಾಗ ಕೇಳಲ್ಲ ಅವರು. ಒಂದು ಪರಿಹಾರ ಕೊಟ್ಟಿರ್ತೀವಿ, ಸಿಕ್ಕಿದ ತಕ್ಷಣ ಯಾವ ಹುಡುಗ ಸಿಗ್ದ, ಆ ಹುಡುಗಿನ ಮದುವೆ ಅವೆಲ್ಲ ಕೇಳೋದೇ ಇಲ್ಲ. ಮದುವೆ 6 ತಿಂಗಳು 1 ವರ್ಷಕ್ಕೆ ಪುನಃ ಸರ್ ಪ್ರಾಬ್ಲಮ್ ಆಯಿತು. ಅದಕ್ಕೆ ಮದುವೆ ಅಂತ ಬಂದಾಗ ಇಬ್ಬರು ಜಾತಕ ಅತಿ ಮುಖ್ಯ ಆಗುತ್ತೆ. ಮದುವೆ ಮುಹೂರ್ತ ಮುಖ್ಯ ಆಗುತ್ತೆ, ತಿಳ್ಕೊಳ್ಳಿ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ ಅಮ್ಮ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಗುರುಜಿ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ಇಡಪಡ್ತೀವಿ. ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಜಿ. ಹೇಳಿ. ಹಲೋ, ಇದು ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಗುರುಜಿ. ಇಡಪಡ್ತೀವಿ ಫಸ್ಟು. ಡೇಟ್ ಆಫ್ ಬರ್ತ್ 20/11/1962. 1962. ಟೈಮು ಅಮ್ಮ? ಟೈಮು ಸಾಯಂಕಾಲ 6:30 ಇಂದ 7 ಗಂಟೆ ಒಳಗಡೆ ಅಂತೆ ಗುರುಜಿ. 6:30 ಇಂದ 7 ಗಂಟೆನಾ? ಸಾಯಂಕಾಲ. ಓಕೆ, ನಾಳೆನೇ ಬರ್ತಡೇ ನಿಮ್ಮದು. ಯಾವಾರ ಹುಟ್ಟಿರೋದು ನೀವು? ನಾನು ಗೊತ್ತಿಲ್ಲ ಗುರುಜಿ, ಹಳ್ಳಿಲಿ ಹುಟ್ಟಿದ್ದು. ಒರಿಜಿನಲ್ ಡೇಟ್ ಆಫ್ ಬರ್ತಾ ಇಲ್ಲ ಸುಮ್ಮನೆ ಅದು ಸ್ಕೂಲ್ ಕೊಟ್ಟಿದ್ದೀರಾ? ನಂದು ಡೇಟ್ ಆಫ್ ಬರ್ತ್ ಸ್ಕೂಲ್ ಡೇ. ಓಕೆ. ಉಬ್ಬ ನಕ್ಷತ್ರ, ಸಿಂಹರಾಶಿ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ. ಸಿಂಹರಾಶಿ ಬಂತು. ಸೊ ನಿಮ್ಮ ಜಾತಕದಲ್ಲಿ ಓಕೆ, ನೀವೇನಾದರೂ ಚೀಟಿ ವ್ಯವಹಾರ ಮಾಡಿದ್ರೆ, ಇಲ್ಲ ಒಂದು ಏನಾದ್ರು ಯಾರಿಗೋ ಈಸ್ಕೊಟ್ರಿ ಮಾಡಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ಯಾವ ದುಡ್ಡು ಬಂದಿರಲ್ಲ, ಆಯಿತಾ? 10 ಜನಕ್ಕೆ ಈಸ್ಕೊಟ್ರೆ ಒಂದು 6 ಜನ ಅಂತೂ ಮೋಸ ಮಾಡಿರ್ತಾರೆ ನಿಮಗೆ. ಅದು ಯಾವಾಗ ಅಂದರೆ 2004, 5, 6, 7 ಈ ಒಂದು 15 ವರ್ಷದಿಂದ 5 ವರ್ಷ ತುಂಬ ಕಷ್ಟಪಟ್ಟಿದ್ದೀರಾ. ಅಯ್ಯೋ ಸಿಕ್ಕಾಪಟ್ಟೆ ಗುರುಜಿ. ಆ ಟೈಮಲ್ಲಿ ಯಾರೋ ಊರು ಬಿಟ್ಟೋಗಿ ಹೋಗ್ಬಿಟ್ಟಿದ್ದೋ, ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಏನೋ ಮಾಡಿದ್ದೋ, ಈ ಥರ ಆಗ್ತಿರ್ತದೆ. ಖಂಡಿತ ಗುರುಜಿ. ಆಗಿದೆಯಲ್ಲ? ಅಯ್ಯೋ, ಸೊ ನೋಡ್ಕೊಳ್ಳಿ. 15-20 ವರ್ಷದಿಂದ ಸತ್ತೋಗಿದ್ದೀನಿ ಗುರುಜಿ. ನಿಮ್ಮ 15-20 ವರ್ಷದಿಂದ ಇದೇ ಆಗೋಗೈತೆ ಗುರುಜಿ. ಅದೇ 15 ವರ್ಷದಿಂದ ಸ್ಟಾರ್ಟ್ ಆಗಿರೋ ಪ್ರಾಬ್ಲಮ್ ನಿಮಗೆ. ಅದಕ್ಕೂ ಮುಂಚೆ ಹೆಂಗೋ ನಡೀತಿರುತ್ತೆ ವ್ಯವಹಾರಗಳು. ಇದಾದ್ಮೇಲೆ ತುಂಬ ಪ್ರಾಬ್ಲಮ್ ಆಗಿದೆ. ಆಮೇಲೆ ನಿಮಗೂ ಸ್ವಲ್ಪ ಧೈರ್ಯ ಕಡಿಮೆ, ಮಾತಾಡ್ತೀರಾ, ಸ್ವಲ್ಪ ಏನಾರು ಇದು ಮಾಡಿಬಿಟ್ಬಿಡ್ತೀರಾ. ಗುರುಜಿ ಬೇಗ ಸ್ವಲ್ಪ ಮರ್ಗ ಜಾಸ್ತಿ ನಾನು. ಅದನ್ನೇ ಹೇಳಿದೆ, ಹೆಂಗರಳೋ ಜೊತೆಗೆ ಧೈರ್ಯ ಕಡಿಮೆ. ನೇರ ಭೇಟಿ ಮಾಡಿ ಕೆಲವೊಂದು ರೆಮಿಡಿಗಳನ್ನ ಕೊಡ್ತೀನಿ. ಓಕೆ, ಅಟ್ಲೀಸ್ಟ್ 50%, ಈಗ ಒಂದು 10 ಲಕ್ಷ ಬರಬೇಕು ಅಂದರೆ ಅಟ್ಲೀಸ್ಟ್ 5 ಲಕ್ಷ ರೂಪಾಯಿ ಬರೋಂಗಾದ್ರೂ ಒಂದು ರೆಮಿಡಿನ ಕೊಡ್ತೀನಮ್ಮ. ಓಕೆ. ಸುಮಾರು ಜನ ಹೇಳ್ತಾರೆ, ಸರ್ ತಂದುಕೊಟ್ಟು ಸರ್ ಅವರೇ ಅಂತ. ಅದನ್ನು ಕೆಲವೊಂದು ರೆಮಿಡಿಗಳನ್ನ ನೀವೇ ಮಾಡಬೇಕು, ನಿಮ್ಮ ಕರ್ಮ ನೀವೇ ಕಳ್ಕೊಬೇಕು. ಸುಮ್ಮನೆ ಏನೋ ಮಾಡಿಬಿಡಿ ಅದೆಲ್ಲ. ಕೆಲವೊಂದಿದೆ, ಅದನ್ನು ಕಾಸ್ಮಿಕ್ ಎನರ್ಜಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಅದು ಕೆಲವೊಂದಿದೆ. ಓಕೆ, ಏಂಜಲ್ಸ್ ನಂಬರ್ ಅಂತೆಲ್ಲ ಬರುತ್ತೆ, ಅದನ್ನು ಕೊಟ್ಬಿಟ್ಟು ಹೇಳ್ತೀನಿ, ನೀವು ಹಿಂಗೆ ಮಾಡಿ ಈ ದಿನಾಂಕದಲ್ಲಿ ಹೋಗಿ ಕೇಳಬೇಕು. ಈ ಒಂದು ಹೋರಾಶಾಸ್ತ್ರಗಳಂತ ಬಂದಾಗ ಈ ಹೋರೆ ಟೈಮಲ್ಲೇ ಮಾಡೋ, ಜಗಳ ಮಾಡೋವಾಗ ಈ ಹೋರಲ್ಲೇ ಮಾಡಿ, ಇವೆಲ್ಲ ಇದೆ. ನೋಡಿಕೊಂಡು ಅದನ್ನು ಮಾಡಿದಾಗ 100% ಹಣಕಾಸು ವಿಚಾರದಲ್ಲಿ ಮಾಡ್ಬೋದು. ಕೆಲವೊಂದು ಅತಿ ಮೀರಿ ಹೋಗ್ಬಿಟ್ಟಿರುತ್ತೆ. ಕೆಲವರೇ ಸರ್ ಚೆಕ್ ತೊಗೊಂಡು ಕೇಸ್ ಹಾಕ್ಬಿಟ್ಟಿದ್ದೀನಿ ಸರ್, ಅದನ್ನೇನು ಮಾಡೋಕ್ಕಲ್ಲ, ಕೋರ್ಟೆ ಅದ್ರಲ್ಲಿ ಅಟ್ಲೀಸ್ಟ್ ನಿಮ್ಮ ಮುಖಾಂತರ ಆಗೋ ಥರ ಮಾಡ್ಬೋದು, ಆಯಿತಾ? ಇನ್ನು ಕೆಲವರು ಕೊಟ್ಟಿರೋಂಥ ಪಾರ್ಟಿ ಪ್ರಾಬ್ಲಮ್ಮು ಕೂಡ ಇದ್ದರೆ ಇವೆಲ್ಲ ಇರುತ್ತೆ. ಅದಕ್ಕೆ 50% ಗ್ಯಾರಂಟಿ ಕೊಡ್ಬೋದು ಈ ಥರ ಕೇಸ್ಗಳಲ್ಲಿ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ. ಹೇಳಿ. ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 19/11/1998. 98. ಟೈಮು? ರಾತ್ರಿ 1:30. ಅಂದರೆ 18ನೇ ತಾರೀಕು ನೈಟು 19 ಬರುತ್ತಾ? 19 ನೈಟ್ 20 ಬರುತ್ತಾ? 18 ರಾತ್ರಿ 1:30. ಯಾವ ವಾರ? ಗುರುವಾರ. ಓಕೆಮ್ಮ, ಗುರುವಾರ ಬಂತು. ಹುಟ್ಟಿದಬ್ಬದ ಶುಭಾಶಯಗಳು ತಿಳಿಸ್ಬಿಡಿ ಅವ್ರಿಗೆ. ಥ್ಯಾಂಕ್ ಯು ಸರ್. ಓಕೆ. ವಿಶಾಖ ನಕ್ಷತ್ರ, ತುಲಾ ರಾಶಿ ಬರುತ್ತೆ, ಸಿಂಹ ಲಗ್ನ, ಅಮಾವಾಸ್ಯೆ ದಿವಸ ಹುಟ್ಟಿರೋದು. ಹಾಂ ಹೌದು. ನೋಡಿ, ಮೊದಲೇ 19 ಸ್ಟ್ರಾಂಗು ಒಂದೇ, ಸಿಂಹ ಲಗ್ನ ಬೇರೆ,
ಲಗ್ನದಲ್ಲಿ ರಾಹು ಬೇರೆ, 2ನೇ ಮನೆ ಕುಜ, ತುಂಬ ಸ್ಟ್ರಾಂಗು, ತುಂಬ ಹೊರಟು ಮಾತು, ತುಂಬ ಅಗ್ರೆಸಿವ್ ಗೈ. ಹಾ ಹೌದು ಹೌದಾ ಇಲ್ವಾ? ಹೌದು ಕರೆಕ್ಟ್. ಅಂದ್ಕೊಂಡಿದ್ದ ಮಾಡೋ ಗಂಟ ಬಿಡಲ್ಲ. ತುಂಬ ಬುದ್ಧಿವಂತ, ನೋಡೋರಿಗೆ ತುಂಬ ಬುದ್ಧಿವಂತ ಅನಿಸುತ್ತೆ. ಅದು ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ ಇದೆ, ಲೇಸಿನೆಸ್ಸು, ಆಯಿತಾ, ನಾವು ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಆ ಥರದ್ದು ಪ್ರಾಬ್ಲಮ್ ಇದೆ. 2017ರಿಂದ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ ತೋರಿಸುತ್ತೆ. ಎಕ್ಸಾಕ್ಟ್ 2.5 and 3 ಇಯರಿಂದ ಇವ್ರ ಟೈಮ್ ಸ್ವಲ್ಪ ಚೆನ್ನಾಗಿಲ್ಲ. ಹೌದಾ? ಹೌದು ಸ್ವಲ್ಪ. ನೋಡ್ಕೊಳ್ಳಿ. ಆದರೆ ಇವ್ರಿಗೊಂದು ವೈಟ್ ಸಫೇರ್ ಅಂತ ಬರುತ್ತಮ್ಮ, ಅದನ್ನು ಹಾಕ್ಸಿ ಸಕ್ಸಸ್ ಕಾಣ್ತಾರೆ. ಚೆನ್ನಾಗಿದೆ, ಜಾತಕ ಚೆನ್ನಾಗಿದೆ. ಒಂದು 2023 ಗಂಟೆ ವೆಯ್ಟ್ ಮಾಡಿ. ಓಕೆ, ಸೊ ಹೇಳಿದ್ವಿ, ಇದು ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ, ಸಕ್ಸಸ್ ಕಾಣ್ತಾರೆ. ಎಷ್ಟೋ ಜನಕ್ಕೆ ಈ ಕುಜದೋಷದಿರ್ಬೋದು ಅವೆಲ್ಲ ತಿಳ್ಕೊಂಡಿರಲ್ಲ. ಜಾತಕನ ಕೆಲವ್ರು ಬರ್ತಾರೆ, ಸರ್ ಈ ನಕ್ಷತ್ರ ಮೂಲ ನಕ್ಷತ್ರ ಇರಬಾರ್ದಂತೆ, ಮಗಳದ್ದು ಮದುವೆ ಮಾಡ್ತಿಲ್ಲ, ಸೊ ಅದೊಂದು ನಕ್ಷತ್ರ ಚೇಂಜ್ ಮಾಡಿಬಿಡಿ ಸರ್, ಹಾಗೆ ಇದೊಂದು ದೋಷ ಇದೆಯಂತೆ ಚೇಂಜ್ ಮಾಡಿಬಿಡಿ ಅನ್ನೋದಕ್ಕಿಂತ ದೋಷ ಪರಿಹಾರ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಜನಗಳು ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಬೇಕಿನ್ನು. ಓಕೆ, ಈಗಿನ ಕಾಲಕ್ಕೆ ಜನ್ರೇಷನ್ ತಕ್ಕಂಗೆ ಬರಬೇಕು. ಇನ್ನು ಹಳೆಯ ಕಾಲದಲ್ಲೇ ಇದ್ದಾರೆ ಕೆಲವೊಂದು ವಿಚಾರದಲ್ಲಿ. ಹಾಗೇನಪ್ಪ, ಏನಕ್ಕೆ ಆ ಥರ ಮಾಡೋದು, ಕೆಲವೊಬ್ಬರು ಇನ್ನೂ ಹಾಗೇ ಇದ್ದಾರೆ. ಓಕೆ, ಅಪ್ಪ ಹಾಕಿದ ಆದ್ಮರ ಅಂತ ಹಂಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಕೆಲವೊಂದು ನಿಮಗೇನು ವರ್ಕ್ ತೊಂದರೆ ಆಗಲ್ಲ. ನೀವು ಇರೋ ದೋಷನ ಇಲ್ಲಿರೋ ಥರ ತೋರಿಸ್ಬಿಟ್ರೆ ನಿಮಗೆ ಎಫೆಕ್ಟ್ ಆಗಲ್ವಾ? ಓಕೆ, ಲಾಜಿಕಾಗಿ ಯೋಚನೆ ಮಾಡಿ, ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಆ ಥರದ್ದು ಯಾವುದನ್ನು ಕೂಡ ಮಾಡಿಕೊಡಲ್ಲ. ಒಂದು ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ. ಹೇಳಿ, ಯಾರ ಬಗ್ಗೆ ಕೇಳಿ, ಎಡ ಬರ್ತೀವಿ. ನನ್ನ ಬಗ್ಗೆನೇ ಕೇಳಬೇಕು. 16/2/1987. 16/2/1987. 87 ಟೈಮು 2:15 ಮಧ್ಯಾಹ್ನ 2:15. ಯಾವ ವಾರ ಬರುತ್ತೆ? ಸೋಮವಾರ ಬಂತು. ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ನಿಮ್ಮ ಹೆಸರು? ನಾಗೇಂದ್ರ ಅಂತ. ಸೊ ನಾಗೇಂದ್ರ ಅವರ ಜಾತಕ ನೋಡೋಣ. ಸೊ ನಿಮ್ಮ ಜಾತಕದಲ್ಲಿ ನೋಡೋದಾದರೆ ಗುರು ರಾಹು, ಯಾರ ಮಾತು ಕೇಳಲ್ಲ ಎಲ್ಲ. ನೀವೇನೇ ಇದ್ರು ಸ್ವಲ್ಪ ನಿಮ್ಗೆ ಇದು ಬೇಕು, ಪ್ರೂಫ್ ಬೇಕು. ಅದೇ ನಿಮಗೆ ಯಾಕೆ ಹಿಂಗೆ ಎಲ್ಲವನ್ನು ಡೌಟ್ ಪಡೋ ಜಾಸ್ತಿ ಅಂತ. 2007-8 ಅಂದರೆ ನಿಮ್ಗೆ 20-21 ವರ್ಷ ಇದ್ದಾಗ ಒಂದು ಕಂಟಕ ಇತ್ತು ನಿಮಗೆ. ಆಗ ಏನಾರ ಆಕ್ಸಿಡೆಂಟ್ ಆಗಿದ್ದು, ಬಲಗೈ ಫ್ರ್ಯಾಕ್ಚರ್ ಆಗಿದ್ದು, ಊರು ಬಿಟ್ಟಿದ್ದು, ಊರು ಬಿಟ್ಟಿದ್ದೆ. ಜಗಳ ಮಾಡ್ಕೊಂಡು ಮನೇಲಿ ಜಗಳ ಆಗಿ ಊರು ಬಿಟ್ಟೋಗಿದ್ದೆ. ಅದೇ ಆ ಥರ ಆಗಿರುತ್ತೆ. 2017-18ರಲ್ಲಿ ಮತ್ತೆ ಪ್ರಾಬ್ಲಮ್ ಆಗಿದೆ. 17-18ನಲ್ಲಿ ಡಿಪ್ರೆಷನ್ ಇಯರ್ ನಿಮ್ಮದು. ಹೌದಾ? ರಾಹುದಶೆ ನಡೀತಿದೆ. ಬಲಗೈ ಮಡಿದ ಬೆಳಗ್ಗೆ ಗೋಮೇದ ಹಾಕ್ಕೊಳ್ಳಿ. ಓಕೆ, ಆದರೆ ನೇರ ಭೇಟಿ ಮಾಡಿ ಕೆಲವೊಂದು ರೆಮಿಡಿಗಳನ್ನ ಕೊಡೋಣ. ಮದುವೆ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ತೋರಿಸುತ್ತೆ. ಬಿಫೋರ್ ಮ್ಯಾರೇಜು ಒಂದು ಅರ್ಕ ವಿವಾಹ ಅಂತ ಮಾಡಿಕೊಡಿ ಸರ್, ಕದಳಿ ವಿವಾಹ ಅಂತ ಮಾಡಿಕೊಡಿ. ಅರ್ಕ ಹೆಣ್ಮಕ್ಳಿಗೆ ನಿಮ್ಮದು ಕದಳಿ ಬರುತ್ತೆ, ಕದಳಿ ಮಾಡಿಕೊಡಿ. ಓಕೆ, ಸೊ ನೇರ ಭೇಟಿ ಮಾಡಿ ವಿಚಾರ ತಿಳಿಸ್ಕೊಟ್ವಿ. ಯಾವುದಾ ಕರೆಕ್ಟ್, ಇನ್ನು ಮುಂದಕ್ಕೆ ಏನೋ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಯಾರು ನೇರ ಭೇಟಿ ಮಾಡ್ಬೋದು. ಮೈಸೂರು ರಾಮಕೃಷ್ಣ ನಗರ ಈ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸು ಇದೆ. ಕರೆ ಮಾಡೋರು ಅಪಾಯಿಂಟ್ಮೆಂಟ್ ತೊಗೊಂಡು ಮುಂಚಿತವಾಗಿ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಓಕೆ, ಸೊ ಜೆಮ್ ಸ್ಟೋನ್ಸ್ ಇರ್ಬೋದು. ಮಗುಗೆ ಹೆಸರು ಇಡಬೇಕಪ್ಪ, ಒಂದು ಹೆಸರನ್ನ ಚೂಸ್ ಮಾಡಿಕೊಡಿ, ಜಾತಕ ಕೊಡಿ, ಎಲ್ಲವನ್ನೂ ಕೂಡ ಮಾಡಿಕೊಡ್ತೀವಿ. ಹುಡುಗ ಹುಡುಗಿಗೆ ಮ್ಯಾಚಿಂಗ್ ಇರ್ಬೋದು. ನಿಮ್ಮದು ಮ್ಯಾರೇಜ್ ವಿಚಾರದಲ್ಲಿ ಏನೇನು ಹೇಳಬೇಕು ಎಲ್ಲವನ್ನು, ಯಾವ ದಿನಾಂಕದಲ್ಲಿ ಹುಟ್ಟಿರಬೇಕು ಹುಡುಗಿ, ಯಾವ ದಿನಾಂಕದಲ್ಲಿ ಹುಟ್ಟಿರಬಾರ್ದು, ಯಾವ ದಿನಾಂಕದಲ್ಲಿ ಮದುವೆ ಮಾಡ್ಕೋಬೇಕು, ಇವೆಲ್ಲವೂ ಕೊಟ್ಬಿಡ್ತೀವಿ. ಅದು ನೋಡ್ಕೊಂಡು ನೀವು ಆರಾಮಾಗಿ ನೀವೇ ಚೂಸ್ ಮಾಡ್ಬೋದು. ಹುಡುಗಿ ಡೇಟ್ ಬಂತ, ಈ ಡೇಟ್ ಬೇಡಪ್ಪ, ಹುಡುಗನ ಡೇಟ್ ಇದೆ ಆಪೋಸಿಟ್ ಇದೆ ಬೇಡ, ಇದು ನೋಡ್ಕೊಂಡು ಚೂಸ್ ಮಾಡಿ. ಮದುವೆ ಆಗ್ತಿಲ್ಲ, ರೆಮಿಡಿಗಳು ಕೊಡ್ತೀವಿ. ಯಾಕೆ ಮದುವೆ ಆಗ್ತಿಲ್ಲ, ಜಾತಕ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದನ್ನು ರೆಮಿಡಿ ಕೊಟ್ಟಾಗ ವಿತಿನ್ 48 ಡೇಸಲ್ಲಿ ಮದುವೆ ಫಿಕ್ಸ್ ಆಗುತ್ತೆ, ನೋಡ್ಕೋಬಹುದು. ಒಂದು ಕರೆ ತಗೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಮಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ಮೈಸೂರಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಡ ಬರ್ತೀವಿ ನಿಮ್ಮ. ಸರ್ 31st ಆಗಸ್ಟ್ ಓಕೆ 1994 ಕನಕಲಕ್ಷ್ಮಿ. 1994? ಹೌದು ಸರ್. ಟೈಮು? ಸರ್ ಬೆಳಿಗ್ಗೆ 10:20, 10:15. ಓಕೆ, ಯಾವ ವಾರ? ಬುಧವಾರ. ಬುಧವಾರ ಬಂತು. ಮೃಗಶಿರ ನಕ್ಷತ್ರ, ಮಿಥುನ ರಾಶಿ ಬರುತ್ತೆಮ್ಮ. ಹೌದು ಗುರುಜಿ. ಓಕೆ, ಸೊ ನಿಮ್ಮ ಜಾತಕ ನೋಡೋದಾದರೆ ನೀವು ಅಷ್ಟೇ ಸ್ವಲ್ಪ ನೇರವಾಗಿ ಮಾತಾಡ್ತೀರಾ. ಸ್ಟ್ರೈಟ್ ಫಾರ್ವರ್ಡ್, ಯಾರ ಮಾತು ಕೇಳಲ್ಲ ನೀವು. ಓಕೆ, ಇತ್ತೀಚೆಗೆ ಬತ್ತಾ ಲಿಟಲ್ ಫ್ಯಾಟ್ ಆಗ್ತಾ ಇರ್ತೀರಾ ನೋಡಿ. ಹಾಂ ಸರ್. ಹಾಂ ಗುರುಜಿ.
ಹೌದಾ? ಹಾಂ ಸ್ವಲ್ಪ ಆಯಿಲಿ ಫುಡ್ ಇಷ್ಟ ನಿಮಗೆ, ಜಂಕ್ ಫುಡ್ ಹಾಂ ಹೌದು ಗುರುಜಿ. ಕಡಿಮೆ ಮಾಡಿ ಇನ್ನೂ ಸ್ವಲ್ಪ ದಪ್ಪ ಆಗ್ಬಿಡ್ತೀರಾ ಅಂತ ಹೇಳ್ಬೋದು. 2020 ಕಳೆದ ಮೇಲೆ ಚೆನ್ನಾಗಿದೆ ಅಮ್ಮ. ಹಾಂ ಓಕೆ, ಗುರುಜಿ. ನೋಡ್ಕೊಳ್ಳಿ. ನಿಮ್ಮ ಪ್ರಶ್ನೆ ಗುರುಜಿ, ನಾನು ಕೇಳಿ. ಎಕ್ಸಾಮ್ ಅದೇ ನಂದು ಇದ್ರದ್ದು ಕೆಲಸದ ಬಗ್ಗೆ ಕೇಳೋಣ ಅಂತ. ಯಾವುದು ಗೌರ್ಮೆಂಟ್ ಜಾಬಾ? ಹೌದು ಗುರುಜಿ, ನಾನು ಲೆಕ್ಚರರ್ದು ಬರ್ದಿದ್ದೀನಿ, ಈಗ 2 ಎಕ್ಸಾಮ್ ಬರ್ದಿದ್ದೀನಿ. ಅಮ್ಮ ಏನಂದರೆ ನೋಡಿ, ಸ್ವಲ್ಪದಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳ್ತೀನಿ. ಹೌದು ಗುರುಜಿ, ಹಂಗೆ ಆಯ್ತು. ಯಾಕೆ ಅಂದರೆ ನೋಡಿ, ಟೀಚಿಂಗಿಗೆ ಗುರು ಜೊತೆಗೆ ರಾಹು ಸೇರಿದಾಗ ಗುರು ಚಂಡಾಳ. ಒಂದೊಂದ್ಸಲ ನಿಮಗೆ ಬೇಡವಾಗಂತ ಬಿಟ್ಬಿಡ್ತೀರಾ, ಆಮೇಲೆ ಪುನಃ ನೀವೇ ಮತ್ತೆ ಮಾಡೋಣ ಅಂತೀರಾ, ಹೌದಾ? ಹೌದು ಗುರುಜಿ. ಸೊ ಅದು ನೇರ ಭೇಟಿ ಮಾಡಿ ಒಂದು ರಾಹು ಕೇತು ಓಕೆ ಚರ ಪ್ರತಿಷ್ಠಾಪನೆ ಅಂತ ಬರುತ್ತೆ, ಅದನ್ನು ಮಾಡ್ಕೊಳ್ಳಿ. 100% ಆಗುತ್ತೆ. ಅದು ಮಾಡ್ಕೊಳ್ಳದೆ ಹುಡುಕ್ತಿದ್ರೆ ಇನ್ನೂ 10 ವರ್ಷ ಸಿಗೋಲ್ಲ ನಿಮಗೆ. ಓಕೆ, ಸ್ಪೀಡ್ಸ್ ಹೇಳಿದ್ವಿ. ಏನು ಇರೋದು ಗುರುಗೆ ಸಂಬಂಧಪಟ್ಟಿರೋ ಲೆಕ್ಚರರ್ ಟೀಚಿಂಗ್ ಗುರು ಬೇಕು. ಗುರು ಚೆನ್ನಾಗಿದ್ದಾನೆ, ಆದರೆ ಗುರು ಜೊತೆಗೆ ರಾಹು ಇದ್ದಾಗ ಕೆಲವೊಂದು ಜಾಬಲ್ಲೇ ಕಿರಿಕಿರಿ ಆಗೋದು ಇರುತ್ತೆ. ನೋಡ್ಕೊಳ್ಳೋದನ್ನು ಗುರು ಚಂಡಾಳ ಯೋಗ ಅಂತ ಹೇಳ್ತೀವಿ. ಯೋಗ ಅಲ್ಲ, ದೋಷ ಆ್ಯಕ್ಚುಲಿ. ಇದೆಲ್ಲ ತಿಳ್ಕೊಬೇಕು. ಈಗ ನೋಡಿ ಹೇಳಿದ್ವಿ ಹಿಂಗೆ ಮಾಡ್ಕೊಳ್ಳಿ ಅಂತ, ಎಲ್ಲೆಲ್ಲೋ ಏನೋ ಖರ್ಚು ಮಾಡಿರ್ತಾರೆ. ಲೈಫಲ್ಲಿ ಒಂದು ಸಲ ಮಾಡ್ಕೊಳ್ಳೋಂಥ ಪೂಜೆ, ದೋಷ ಪರಿಹಾರಗಳಿವೆಲ್ಲ ಒಂದು ಸಲ ಮಾಡ್ಕೊಳ್ಳೋದು. ಈಗೇನು ಮದುವೆ ಬಿಫೋರ್ ಮ್ಯಾರೇಜ್ ಹೇಳಿರ್ತೀನಿ, ಇದಕ್ಕೆ ಇಲ್ಲಿ ಇವೆಲ್ಲ ಮದುವೆಗೆ ಮುಂಚೆ ಈಗ ಲೈಫಲ್ಲಿ ಒಂದು ಸಲ ಮಾಡಿಕೊಂಡ್ರೆ ಸಕ್ಸಸ್ ಕಾಣ್ತೀರ. ನೀವು ಮಾಡಿಕೊಂಡೇ ಇಲ್ಲ ಅಂದರೆ ಫೇಲ್ಯೂರ್ಗಳಾಗ್ತಾನೇ ಇರುತ್ತೆ. ನಿಮಗೆ ಸಣ್ಣದರಲ್ಲೇ ಫೇಲ್ಯೂರ್ ಆಗಿರುತ್ತೆ. ಇನ್ನು 90% ಸಾರಿ ಒಂದು 2% ಆಗ್ಬಿಡ್ತು. ಈ ಥರನೇ ಆಗೋದು. ಸೊ ರಾಹು ಕೇತು ಮೇಲೆ ನಮ್ಮ ಥೀಸಿಸು ಯಾವುದಕ್ಕೆ PhDಗೆ. ಓಕೆ, ಅದು ಹಿಂಗಿದ್ರೆ ಹಿಂಗೆ ಆಗ್ಬಿಡುತ್ತೆ ಅಂತ ಆರಾಮಾಗಿ ಹೇಳ್ಬೋದು. ನೋಡ್ಕೊಳ್ಳಿ, ಥರ ಇರುತ್ತೆ. ಇನ್ನು 1/19 ತಾರೀಕು 28ನೇ ತಾರೀಕುವರೆಗೆ ಗೌರ್ಮೆಂಟ್ ಜಾಬ್ ಈಸಿಯಾಗಿ ಸಿಕ್ಬಿಡುತ್ತೆ. ಈ ಥರ ಏನಾದರೂ ರಾಹು ಕೇತುಗಳು ಬಂದು ಸ್ವಲ್ಪ ಪ್ರಾಬ್ಲಮ್ ಕೊಟ್ಟಾಗ ಅಡೆತಡೆಗಳಾಗೋದು. ಸೊ ಕೆಲವರಿಗೆ ಗೌರ್ಮೆಂಟ್ ಜಾಬ್ ಇಂಟ್ರೆಸ್ಟೇ ಇರೋಲ್ಲ, ಸಿಕ್ಕಿರುತ್ತೆ, ರಿಸೈನ್ ಮಾಡಿ ಬಂದುಬಿಡ್ತಾರೆ ಅವರು. ಸೊ ಅದಕ್ಕೆ ರವಿ ಕೇತು ಸೇರಿಕೊಂಡಾಗ ಇವೆಲ್ಲ ಕಾಂಬಿನೇಷನ್ಸ್ ಇರುತ್ತೆ. ಕೆಲವೊಂದು ಕಾಂಬಿನೇಷನ್ಸಲ್ಲಿ ಇದೆಲ್ಲ ನೋಡಿದ್ದೀವಿ. ಸುಮ್ಮನೆ ಹೇಳೋದಕ್ಕಿಂತ ರಿಸರ್ಚ್ಗಳು ಮಾಡಿದ್ದೀವಿ. ರಿಸೈನ್ ಮಾಡಿ ಬಂದಿರೋ ಜಾತಕ, ಓಕೆ, ಡಿವೋರ್ಸ್ ಆಗಿರೋ ಜಾತಕ, ಮಕ್ಕಳಾಗಿಲ್ದವ್ರ ಜಾತಕ, ಇವೆಲ್ಲ ತೊಗೊಂಡು ಯಾಕೆ ಈ ಥರ ಪ್ರಾಬ್ಲಮ್ ಆಯಿತು ಅಂತ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಒಂದು ಕರೆ ತಗೊಳ್ಳೋಣ. ನಮಸ್ತೆ. ಹಲೋ, ಇಲ್ಲಿಂದ ಕರೆ ಮಾಡ್ತಿದ್ರಾ? ನಂಜನಗೂಡಿಂದ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು ಹೇಳೋ ಬರ್ತೀವಿ. ಟಿ ವಿ ವಾಲ್ಯೂಮ್ನ ಫಸ್ಟು ಮ್ಯೂಟ್ ಮಾಡಿ. ಸೊ ದಯವಿಟ್ಟು ಪ್ರತಿಯೊಬ್ಬರಿಗೆ ಹೇಳೋದು, ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಸೊ ಹೇಳ್ತಾ ಇದ್ದೆ, 1/19/22ನೇ ತಾರೀಕುವರೆಗೆ ಗೌರ್ಮೆಂಟ್ ಜಾಬ್ ಈಸಿಯಾಗಿ ಆಗಿಬಿಡುತ್ತೆ. ಇವ್ರು ಸ್ವಲ್ಪ ಏನೋ ಒಂದು PC ಇಂದ DC ಗಂಟ ಆಗುವಂಥ ಯೋಗ ಈ ದಿನಾಂಕದವ್ರಿಗಿರುತ್ತೆ. ಓಕೆ, ನಾನೇನೋ ಒಂದು ಅಧಿಕಾರಿ ಆಗಬೇಕು. ಈ 1/19 ಅದು 28ನೇ ತಾರೀಕು ಸ್ವಲ್ಪ ಬಿಸ್ನೆಸ್ ಮೈಂಡು ನೋಡಿ. 28 ಆದರೆ 1 ಬರುತ್ತೆ, ಬಟ್ 2 and 8 ಕಾಂಬಿನೇಷನ್ ಬಿಸ್ನೆಸ್, ಅವ್ರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಗಂಟ ಹೋಗಿ ಸಕ್ಸಸ್ ಕಾಣ್ತಾರೆ. ಈ 1/19 ಈ 3 ದಿನಾಂಕದವರು 100% ಇವ್ರಿಗೆ ಬೇಗ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಆದರೆ ಇವ್ರು ಸ್ವಲ್ಪ ಪುಷ್ ಮಾಡಬೇಕು, ಜಾತಕ ಕೂಡ ನೋಡ್ಕೋಬೇಕು. ಯಾಕೆ ಪ್ರಾಬ್ಲಮ್ ಆಗ್ತಿದೆ, ಏನಾಗ್ತಿದ್ದೆಪ್ಪ, ದುಡ್ಡು ಕೊಟ್ಟಿದ್ದೀವಿ ಸರ್ ಆದರೂ ಆಗ್ತಿಲ್ಲ ಅಂತವ್ರು ಸುಮಾರು ಜನ ಬಂದಿದ್ದಾರೆ. ಇವ್ರು ಜಾತಕದಲ್ಲಿ ತೊಂದರೆ ಇರುತ್ತೆ. ನೀವು ದುಡ್ಡು ಕೊಟ್ಟರೆ ಏನು ಪ್ರಯೋಜನ? ಅಲ್ಲಿ ಇವ್ನು ಎಲ್ಲರದ್ದು ಆಗಿತ್ತು, ಇವ್ರದ್ದು ಆಗಿಲ್ಲ ಅಂದರೆ ಇವ್ರದ್ದೇನೋ ಪ್ರಾಬ್ಲಮ್ ಇರುತ್ತೆ ಜಾತಕದಲ್ಲಿ. ಅದನ್ನು ಪರಿಹಾರಗಳನ್ನ ಮಾಡಿಕೊಳ್ಳಿ, ಜಾತಕ ತೋರಿಸ್ಕೊಳ್ಳಿ. ಈ ದಿನಾಂಕದವ್ರಿಗೆ ಹೇಳಿದೆ, ಇವರು ಸ್ವಲ್ಪ ದಿನಾಂಕದವ್ರು ಸ್ವಲ್ಪ ಓಪನ್ ಮಾತಾಡೋದು ಜಾಸ್ತಿ. ಅಂದರೆ ಏನು ಹೇಳ್ತೀವಿ, ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ಬೋದು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಶಾರ್ಟ್ ಟೆಂಪರ್ ಇರ್ತಾರೆ. ಈ ದಿನಾಂಕದವ್ರಿಗೆ 1ನೇ ತಾರೀಕು ಮದುವೆ ಆದರೂ ಕೂಡ ಸೊ ಇಬ್ಬರಲ್ಲೂ ಸ್ವಲ್ಪ ನಾನತ್ವ ಇರುತ್ತೆ, ಏನು ತೊಂದರೆ ಇಲ್ಲ. ಹೇಳಿದೆ ಮ್ಯಾರೇಜ್ ಅಂತ ಬಂದಾಗ ದಿ ಬೆಸ್ಟ್ ಯಾರಪ್ಪ ಅಂದರೆ 3ನೇ ತಾರೀಕು ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ, 4ನೇ ತಾರೀಕು ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ. 5, 10, 19, 20, 5, 15, 20, 3ನೇ ತಾರೀಕು ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ಗುರುಜಿ ನಮಸ್ತೆ, ಮೈಲಿಂದ ಕರೆ ಮಾಡ್ತಿದ್ದೀರಾ? ನಂಜನಗೂಡಿಂದ. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಂತ ಆವಾಗಲೇ ಹೇಳಿದೆ. ಟಿ ವಿ ವಾಲ್ಯೂಮ್ನ ಫಸ್ಟ್ ಮ್ಯೂಟ್ ಮಾಡಿ. ಹಾಂ ಹೇಳಿ, ಯಾರ ಬಗ್ಗೆ ಕೇಳಬೇಕು ಹೇಳೋ ಬರ್ತೀವಿ. ನಮ್ಮ ಅಕ್ಕನ ಮಗಂದು ಫೆಬ್ರವರಿ 16, 2017. ಫೆಬ್ರವರಿ 16, 2017. 2017. ಟೈಮು ಮಧ್ಯಾಹ್ನ 3:35. 3:30. ಯಾವ ವಾರ ಬರುತ್ತಮ್ಮ? ಕೇಳಿಸಿದ್ಯಾ? ಬುಧವಾರ. ಯಾವ ವಾರ? ಬುಧವಾರ. ಗುರುವಾರ ಬಂತು. ಹೆಸ್ರೇನು ಇಟ್ಟಿದ್ದೀರಾ? ಹೆಸರು ತನಿಷ್ ಪ್ರೀತಮ್. ಸ್ವಾತಿ ನಕ್ಷತ್ರ ತುಲಾ ರಾಶಿ ಬರುತ್ತಮ್ಮ. ಓಕೆ, ಸೊ ಹೆಸರು ಚೇಂಜ್ ಮಾಡಿ, ಎಯಿಂದ ಹೆಸರು ಇಡೋಕ್ಕೆ ಟ್ರೈ ಮಾಡಿ. ಮಗುಗೆ ಸ್ವಲ್ಪ ಕೋಲ್ಡ್ ಇರುತ್ತೆ. ಓಕೆ,
ಕೋಲ್ಡು ಅಲರ್ಜಿಗಳಾಗ್ಬಿಡುತ್ತೆ, ಸ್ವಲ್ಪ ಸ್ಕಿನ್ ಅಲರ್ಜಿಗಳಾಗುವಂಥ ಚಾನ್ಸಸ್ ಇರುತ್ತೆ. ಈಗ ಮುಂದಕ್ಕೆ ಓಕೆ ನೋಡ್ಕೊಳ್ಳಿ. ರಾಹು ದಶೆ ನಡೀತಾ ಇದೆ, ಒಂದು ಗೋಮೇದ ಪೆಂಡೆಂಟ್ ಆದರೆ ಹಾಕ್ಸಿ ಅಂತ ಹೇಳ್ತೀನಿ. ನೀವು ಪ್ರಶ್ನೆ ಕೇಳಿ, ಏನಾದ್ರು ಕೇಳೋದಿದ್ರೆ. ಅಲ್ಲ, ಒಂದು ಪಾಪು 4 ವರ್ಷದ ಪಾಪು ಹ್ಞೂ ಇವಾಗ ಪಾಠ ಇರೋದು ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾನೆ. ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾನೆ, ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ನಾನು ಹೇಳ್ದಲ್ಲ, ಹೆಸರು ಚೇಂಜ್ ಮಾಡಿ ಫಸ್ಟು. ರಾಹು ದಶೆ ನಡೀತಿರುತ್ತೆ, ಅಲರ್ಜಿಗಳಾಗೋದು, ಇವನೇನು ಜಾಸ್ತಿ ಇದು ಮಾಡಲ್ಲ, ಆ್ಯಕ್ಟಿವ್ ಇರಲ್ಲ, ಇನ್ಆ್ಯಕ್ಟಿವ್ ಅಂತ ಹೇಳ್ತೀನಿ. ಓಕೆ, ಬೆಳೀತಾನು ಹಿಂಗೆ ಇರ್ತಾನೆ. ನೇಮ್ ಚೇಂಜ್ ಮಾಡಿ ಫಸ್ಟು. ಓಕೆ, ಸೊ ಹೇಳಿದ್ವಿ ಅರ್ಥ. ನೀವು ಹೆಸರು ಇಟ್ಟಿರೋದಕ್ಕೆ ಅರ್ಥ ಏನಿದೆ ಅದೇ ಥರ ಸ್ವಲ್ಪ ನಿಮ್ಮ ಲೈಫು ನಡೀತಿರುತ್ತೆ. ಸುಮ್ಮನೆ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ಓಕೆ, ಅದಕ್ಕೆ ನೇಮ್ ಅತಿ ಮುಖ್ಯ ಅಂತ ಹೇಳ್ತೀನಿ. ಓಕೆ, ಸೊ ಹೇಳ್ತಾ ಇದೆ. ಇದೀಗ ನಾಳೆ ನಿಮ್ಗೆ 20ನೇ ತಾರೀಕು ಬಗ್ಗೆ ತಿಳಿಸ್ಕೊಡ್ತೀನಿ. ಮೈಸೂರಲ್ಲಿ ರಾಮಕೃಷ್ಣ ನಗರ ಐ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇದೆ. ಮದುವೆ ವಿಚಾರ ಇರ್ಬೋದು, ಹುಡುಗಿ ಹುಡುಕ್ತಿದ್ದೀವಿ ಸರ್, ಸೊ ಎನಿ ಕ್ಯಾಸ್ಟ್ ಯಾವ್ದಾರು ಇರ್ಬೋದು, ಅದನ್ನು ಕೂಡ ಮ್ಯಾಚಿಂಗ್ ಮಾಡಿಕೊಡ್ತೀವಿ. ಮ್ಯಾರೇಜ್ ಬ್ಯೂರೋ ಥರ ಅದನ್ನು ಕೂಡ ಕೊಡ್ತೀವಿ. ಹಾಗೆ ಜೆಮ್ ಸ್ಟೋನ್ಸ್ ಸರ್, ನಿಮ್ಮ ಪೆಂಡೆಂಟ್ ಹೇಳಿದ್ರೆ ಬೇಕು ಅಂದರೆ ಅದನ್ನು ಇಲ್ಲೆಲ್ಲ ಮಾಡಿ ನಿಮ್ಮ ಪೂಜೆ ಮಾಡಿ ಕೊಡ್ತೀವಿ. ಯಾವುದೇ ದೋಷ ಪರಿಹಾರದ ಪೂಜೆ ಇದ್ರೂ ಕೂಡ ಮಾಡಿಸ್ಕೊಡ್ತೀವಿ ಶಾಸ್ತ್ರೋಕ್ತವಾಗಿ. ಓಕೆ, ನೋಡ್ಕೊಳ್ಳಿ. ಮದುವೆಗೆ ಮುಂಚೆ ಪ್ರತಿಯೊಬ್ಬರು ಎಲ್ಲರೂ ನೀವು ಜಾತಕ ತೋರಿಸಿ, ಬಟ್ ನಿಮ್ಮ ಜಾತಕ ತೋರಿಸಿ ಮದುವೆ ಆಗಿ ಹಾಗೆ ನೀವು ಲೈಫಲ್ಲಿ ಎಡಬೇಡಿ ಅಂತ ಹೇಳ್ತೀನಿ. ನಾಳೆ ನಿಮ್ಗೆ 20ನೇ ತಾರೀಕು ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಮುಗಿಸೋ ಟೈಮ್ ಆಗಿದೆ. ಜೈ ಶ್ರೀರಾಮ್.